100 ವರ್ಷ ಆದ್ರೂ ಕೂಡ ಕಿವಿ ಶಾರ್ಪ್ ಆಗಿ ಕೇಳಿಸ್ಬೇಕಂದ್ರೆ ಬಿಸಿಯಾದ ನೀರು ತಲೆಗೆ ಹಾಕಿದಾಗ ಮೆದುಳಿನ ಜೀವಕೋಶಗಳು ಡಿಜನರೇಷನ್ ಆಗಿ ಕಣ್ಣು ಉರಿ, ಕಿವಿಯಲ್ಲಿ ನೀರು ಹೋಗಿ ಇನ್ಫೆಕ್ಷನ್ಗಳಾಗಿ ಕಿವಿ ಸೋರೋ ಸಮಸ್ಯೆಗಳು ಇರ್ತವೆ. ಕಿವಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು, ಫಂಗಲ್ ಇನ್ಫೆಕ್ಷನ್ಗಳು ಇವೆಲ್ಲ ಆಗೋದಿಲ್ಲ. ಕಿವಿ ಸೋರ್ತಾ ಇದ್ದವರು ಕಿವಿಯಲ್ಲಿ ಹೋಲು ಇಲ್ಲ ಅಂದ್ರೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ 100 ವರ್ಷ ಆದರೂ ಕೂಡ ಕಿವಿ ಶಾರ್ಪ್ ಆಗಿ ಕೇಳಿಸ್ಬೇಕಂದ್ರೆ ಏನು ಮನೆಮದ್ದನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಇದು ಕರ್ಣಪುರಾಣ ಚಿಕಿತ್ಸೆ ಅಂತ ಹೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಕರ್ಣಪುರಾಣ ಚಿಕಿತ್ಸೆನ ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದು? ವರ್ಷಕ್ಕೆ ಒಂದು 2-3 ತಿಂಗಳಾದ್ರೂ ಈ ಒಂದು ಕರ್ಣಪುರಾಣ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು. ತಲೆ ಸ್ನಾನ ಮಾಡ್ಕೊಳ್ಬೇಕಾದ್ರೂ ಕೂಡ ಈ ಕರ್ಣಪುರಾಣ ಚಿಕಿತ್ಸೆನ ನಾವು ಮಾಡ್ಕೊಳ್ಳೋದು ಅಗತ್ಯ ಅಂತ ಹೇಳ್ಬೋದು. ನೀವು ತಲೆ ಮೇಲೆ ಬಿಸಿನೀರು ಹಾಕಿದಾಗ ಅದು ಕಿವಿಯ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರಬಾರ್ದು, ಹಾಗೂ ಮೆದುಳಿನ ಜೀವಕೋಶಗಳ ಮೇಲೂ ಕೂಡ ಕೆಟ್ಟ ಪ್ರಭಾವವನ್ನು ಬೀರಬಾರ್ದು ಅಂದಾಗ ಅಂತಹ ಒಂದು ಕಾರಣವನ್ನ ಅವರು ಸರಿಯಾಗಿ ತಿಳ್ಕೊಂಡು ಏನ್ ಮಾಡ್ತಿದ್ರು ಅಂದ್ರೆ, ಹಿಂದಿನ ಜನ ತಲೆಗೆ ಎಣ್ಣೆ ಹಚ್ಚಿನೇ ತಲೆ ಮೇಲೆ ನೀರು ಹಾಕೋರು, ಕಿವಿಗೆ ಎಣ್ಣೆ ಹಾಕಿನೇ, ಕಣ್ಣಿಗೆ ಎಣ್ಣೆ ಹಾಕಿನೇ ತಲೆ ಮೇಲೆ ನೀರು ಹಾಕೋರು. ಯಾಕಂದ್ರೆ ಬಿಸಿಯಾದ ನೀರನ್ನ ತಲೆಗೆ ಹಾಕ್ತೇವೆ ನಾವು. ಆ ಬಿಸಿಯಾದ ನೀರು ತಲೆಗೆ ಹಾಕಿದಾಗ ಮೆದುಳಿನ ಜೀವಕೋಶಗಳು ಡಿಜನರೇಷನ್ ಆಗಿ ಕಣ್ಣು ಉರಿ ಮತ್ತು ಕಿವಿಗೆ ಸೂಕ್ಷ್ಮ ನರಗಳಿರ್ತಾವೆ. ಕಿವಿಯಲ್ಲಿ ಆ ಒಂದು ವರ್ಟಿಗೋ ಅಂತಕ್ಕಂಥ ಸಮಸ್ಯೆ ಬರ್ತಲ್ಲ, ಕಿವಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ನರದ ಡ್ರೈನೆಸ್ ಇಂದಾನೇ ಬರೋದು. ತಲೆ ಸುತ್ತೋದು ಪೂರ್ತಿಯಾಗಿ ಗಿಡ್ಡಿನೆಸ್ ಬರೋದು. ಯಾಕೆ ಬರುತ್ತೆ? ವರ್ಟಿಗೋ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಬರ್ತಾ ಇದೆ. ಕಿವಿಯ ಮತ್ತು ಮೆದುಳಿನ ಒಂದು ಕನೆಕ್ಷನ್ ಮಾಡ್ತಕ್ಕಂಥ ಒಂದು ಸೂಕ್ಷ್ಮ ನರದಲ್ಲಿ ಡ್ರೈನೆಸ್ ಆದಾಗ ಆ ತರ ಸಮಸ್ಯೆ ಬರುತ್ತೆ. ನಾವು ತಲೆ ಸ್ನಾನ ಮಾಡಬೇಕಾದ್ರೆ ನಾವು ಕಿವಿಗೆ ಎಣ್ಣೆ ಹಾಕದೆ ತಲೆ ಸ್ನಾನ ಮಾಡಿದ್ರೆ ಅಂತ ಡ್ರೈನೆಸ್ ಆಗೋ ಚಾನ್ಸಸ್ಗಳು ಹೆಚ್ಚಿರ್ತವೆ. ಮತ್ತೆ ಕಿವಿಯಲ್ಲಿ ನೀರು ಹೋಗಿ ಇನ್ಫೆಕ್ಷನ್ಗಳಾಗಿ ಕಿವಿ ಸೋರೋ ಸಮಸ್ಯೆಗಳು ಇರ್ತವೆ. ಇಂತಹ ಸಮಸ್ಯೆಗಳು ಬರದಂತ ತಡಿಲಿಕ್ಕೆ ಬಂದ ಮೇಲೆ ವೈದ್ಯರ ಸಲಹೆ ಪಡ್ಕೊಳ್ಬೇಕಾಗತ್ತೆ ನೀವು. ಈಗ ಅಕಸ್ಮಾತ್ ಕಿವಿಲಿ ಏನಾದ್ರು ಹೋಲಿದ್ರೆ ಈ ಕಿವಿಗೆ ಎಣ್ಣೆ ಹಾಕಬಾರ್ದು. ಕಿವಿಲಿ ಹೋಲಿಲ್ಲ, ಸಹಜವಾಗಿ ನಮಗೆ ಕಿವಿ ಸೋರಬಾರ್ದು ಮತ್ತೆ ಕಿವಿ ಸಮಸ್ಯೆ ಬರಬಾರ್ದು. ಕಿವಿ ಚೆನ್ನಾಗಿರ್ಬೇಕಂದ್ರೆ ಪ್ರಿವೆನ್ಷನ್ ಆಗಿ ಚಿಕಿತ್ಸೆನ ಮಾಡ್ಕೊಳ್ಬಹುದು. ಸಮಸ್ಯೆ ಬಂದಾಗ ನುರಿತ ಆಯುರ್ವೇದ ತಜ್ಞರನ್ನ ಅಥವಾ ವೈದ್ಯರನ್ನ ತಾವು ಬೇರೆ ವೈದ್ಯರನ್ನ ಭೇಟಿ ಆಗಬಹುದು. ಅದಕ್ಕಾಗಿ ಕಿವಿಗೆ ಎಣ್ಣೆ ಹಾಕೋದು ಅನ್ಸೈಂಟಿಫಿಕ್ ಅಂತೇಳಿ ಕೆಲವು ಜನರು ನಮ್ಮ ತಲೆ ಕೆಡಿಸಿದ್ರು. ಅವಾಗಿಂದ ನಾವು ಕಿವಿಗೆ ಎಣ್ಣೆ ಹಾಕೋದನ್ನ ಬಿಟ್ವಿ. ಅದು ಅನ್ಸೈಂಟಿಫಿಕ್ ಅಲ್ಲ, ಮೋಸ್ಟ್ ರೆಲೆವೆಂಟ್ ಅಂಡ್ 100% ಸೈಂಟಿಫಿಕ್ ಅಂತ ಹೇಳಿ ನಮ್ಮ ಆಯುರ್ವೇದ ಸಿದ್ಧಾಂತ ಹೇಳುತ್ತೆ. ಆಯುರ್ವೇದ ಸಿದ್ಧಾಂತವನ್ನು ತಿಳ್ಕೊಂಡು ಅವ್ರಿಗೆ ಅದು ಅರ್ಥ ಆಗುತ್ತೆ. ಯಾಕಂದ್ರೆ ಕಿವಿಲಿ ಸ್ನಿಗ್ಧತೆ ಕೊರತೆ ಉಂಟಾದರೆ ಅಲ್ಲಿ ಡ್ರೈನೆಸ್ ಇಂದ ನಮ್ಮ ಒಂದು ಕಿವಿಯಲ್ಲಿ ಶಬ್ದವನ್ನ ರಿಸೀವ್ ಮಾಡತಕ್ಕಂಥ ಒಂದು ಪರದೆ ಇರ್ತದೆ. ಆ ಪರದೆ ಚೆನ್ನಾಗಿ ಕೆಲಸ ಮಾಡುತ್ತೆ. ವೃಕ್ಷತೆ ಉಂಟಾದ್ರೆ ಅದು ಪರದೆ ಚೆನ್ನಾಗಿ ಕೆಲಸ ಮಾಡಲ್ಲ. ಅದಕ್ಕಾಗಿ ಕಿವಿಯ ಆ ಒಂದು ಪರದೆ ಚೆನ್ನಾಗಿ ಕೆಲಸ ಮಾಡ್ಬೇಕು, ಅಲ್ಲಿರುವ ಸೂಕ್ಷ್ಮ ನರಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಎಣ್ಣೆ ಹಾಕೋದು ಅತ್ಯಗತ್ಯ. ಹೇಗೆ ಎಣ್ಣೆ ಹಾಕೋದು? ಯಾವ ಎಣ್ಣೆಯನ್ನು ಹಾಕೋದು? ಕೊಬ್ಬರಿ ಎಣ್ಣೆ ಬಹಳ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಕಿವಿಗೆ ಬಹಳ ಒಳ್ಳೆಯದು. ಅದನ್ನ ಹೇಗೆ ಹಾಕ್ಬೇಕಂದ್ರೆ, ಒಂದು 20 ml ನಷ್ಟು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಒಂದು 4 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕಿ ಅದನ್ನೊಂದು ಸಣ್ಣ ಬೌಲ್ನಲ್ಲಿ ಬಿಸಿ ಮಾಡಿ. ಅದು ಬಿಸಿಯಾಗಿ ಆ ಬೆಳ್ಳುಳ್ಳಿಯ ಸತ್ವ ಎಲ್ಲ ಎಣ್ಣೆಗೆ ಸೇರ್ಕೊಳುತ್ತೆ. ಆಮೇಲೆ ಅದನ್ನು ಶೋಧಿಸಿ ಒಂದು ಚಿಕ್ಕ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಅದನ್ನ ಯಾವಾಗ ನೀವು ಕಿವಿಗೆ ಹಾಕ್ಬೇಕಂತೀರಾ ಸ್ವಲ್ಪ ಬಿಸಿ ಮಾಡಿ ಕಿವಿಗೆ ಹಾಕ್ಬೋದು. ಉಗುರು ಬೆಚ್ಚಿಗೆ ಬಿಸಿ ಮಾಡಿ ಕಿವಿಗೆ ಹಾಕಬೇಕು. ಈ ರೀತಿ ಪ್ರತಿದಿನ ರಾತ್ರಿ ಒಂದ್ಸರಿ ಎಡಗಿವಿಗೆ ಹಾಕಿ, ಒಂದ್ಸಲಿ ಬಲಗಿವಿಗೆ ಹಾಕಿ. ಅಂದ್ರೆ ಈ ಕಡೆ ಭಾಗಕ್ಕೆ ಮಲ್ಕೊಂಡಾಗ ನೀವು ಎಡಗಡೆ ಮಲ್ಕೊಂಡಾಗ ಬಲ ಕಿವಿಗೆ ಹಾಕಿ, ಬಲಗಡೆ ಮಲ್ಕೊಂಡಾಗ ಎಡ ಕಿವಿಗೆ ಹಾಕಿ ಒಂದು ಹತ್ತಿಯನ್ನ ಕಿವಿಗೆ ಸ್ವಲ್ಪ ಹಾಕಿ ಇಟ್ಟು ಮಲ್ಕೊಂಡ್ರೆ ಆ ಎಣ್ಣೆ ಏನಾಗುತ್ತೆ ಅಲ್ಲೇ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಒಂದು ಒಳಗಿರ್ತಕ್ಕಂಥ ಸೆಲ್ಸ್ಗಳನ್ನ ರೆಜ್ಯುವಿನೇಷನ್ ಮಾಡುತ್ತೆ. ಮೊಬಿಲಿಟಿಯನ್ನು ಹೆಚ್ಚಿಗೆ ಮಾಡುತ್ತೆ. ಬೆಳ್ಳುಳ್ಳಿಯಲ್ಲಿ ಮೊಬಿಲಿಟಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಶಕ್ತಿ ಇದೆ. ಕೊಬ್ಬರಿ ಎಣ್ಣೆಯಲ್ಲಿ ಸ್ನಿಗ್ಧತೆಯನ್ನು ಹೆಚ್ಚಿಗೆ ಮಾಡಿ ಅಲ್ಲಿರ್ತಕ್ಕಂಥ ಆ ಒಂದು ಫಂಕ್ಷನ್ಸ್ಗಳ ಆ ಒಂದು ಸಿಗ್ನಲ್ಸ್ಗಳನ್ನು ಸರಿಯಾಗಿ ಕ್ರಿಯಾಶೀಲವಾಗಿರ್ತಕ್ಕಂಥ ಶಕ್ತಿ ಇದೆ. ಅದಕ್ಕೆ ಕಿವಿಗೆ ಈ ಎಣ್ಣೆ ಚಿಕಿತ್ಸೆಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಿವಿ 100 ವರ್ಷ ಆದರೂ ಕೂಡ ತುಂಬಾ ಶಾರ್ಪ್ ಆಗಿ ಕೇಳಿಸ್ತವೆ, ತುಂಬಾ ಚೆನ್ನಾಗಿ ಕೇಳಿಸ್ತವೆ. ಈ ಒಂದು ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಅನ್ನ ತಾವೆಲ್ಲ ಮಾಡ್ಕೊಳ್ಬಹುದು. ಈ ಎಣ್ಣೆಯನ್ನು ಹಾಕೊಳ್ಳೋದ್ರಿಂದ ಕಿವಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು, ಫಂಗಲ್ ಇನ್ಫೆಕ್ಷನ್ಗಳು ಇವೆಲ್ಲ ಆಗೋದಿಲ್ಲ.
ಕಿವಿ ಸೋರೋದು ಇಂಥ ಸಮಸ್ಯೆಗಳೆಲ್ಲ ಬರೋದಿಲ್ಲ. ಕಿವಿ ಸೋರ್ತಾ ಇದ್ದವರು ಕಿವಿಯಲ್ಲಿ ಹೋಲ್ ಇಲ್ಲ ಅಂದರೆ ಎಣ್ಣೆನ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು 21 ದಿವಸ ಅಥವಾ 1 ತಿಂಗಳು ಹಾಕೊಳ್ಳೋಷ್ಟರಲ್ಲಿ ಕಿವಿ ಸೋರೋ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು. ಆದರೆ ಖಚಿತಪಡಿಸ್ಕೊಂಡು ಹಾಕೋಬೇಕು. ಕಿವಿಯಲ್ಲಿ ಹೋಲ್ ಇಲ್ಲ ಅಂದರೆ ಮಾತ್ರ ಕಿವಿಗೆ ಎಣ್ಣೆ ಹಾಕೊಳ್ಳೋದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದ್ಮೇಲೆ ತಲೆ ಸ್ನಾನ ಮಾಡ್ಬೇಕಾದ್ರೆ ಮಾತ್ರ ನೀವು ಎಣ್ಣೆಯನ್ನು ಕಿವಿಗೆ ಎಣ್ಣೆ ಹಾಕೊಳ್ಳೋದನ್ನ ಯಾವತ್ತೂ ಮರಿಬೇಡಿ ಅಂತಕ್ಕಂಥ ಸೂಚನೆಯನ್ನು ಮತ್ತೊಮ್ಮೆ ತಮಗೆ ಪುನರಾವರ್ತನೆ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ. ಅಲ್ಲಿ ತಾವು ಭಾಗವಹಿಸಿದರೆ ತಾವು ಆರೋಗ್ಯವಾಗಿ ನೆಮ್ಮದಿಯಿಂದ 100 ವರ್ಷ ಹೇಗೆ ಬದುಕಬೇಕು ಅಂತ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೇವೆ. ಶುಗರ್, BP, ಥೈರಾಯ್ಡ್, ಕೊಲೆಸ್ಟ್ರಾಲ್ ಇದಕ್ಕೆಲ್ಲ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕು ಅಂತ ನೀವೆಲ್ಲ ಅನ್ಕೊಂಡಿರ್ತೀರಿ. ಅದು ಸುಳ್ಳು. ಆ ಔಷಧಿಗಳನ್ನು ಸಂಪೂರ್ಣವಾಗಿ ಹೇಗೆ ಬಿಡಬಹುದು ಅಂತ ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ತೋರಿಸ್ತೇವೆ. ಸುಮಾರು ಜನ 100% ಜನ ಅಲ್ಲೇ ಔಷಧಿಗಳನ್ನ ಬಿಟ್ಬಿಡ್ತಾರೆ. ಯಾಕಂದರೆ ಅವು ನಾರ್ಮಲ್ ಸ್ಥಿತಿಗೆ ಬಂದು ಬಿಡ್ತವೆ. 5 ದಿನದಲ್ಲಿ ಅಷ್ಟು ಪರಿವರ್ತನೆ ಆಗೋದಾದರೆ ಜೀವನ ಪರ್ಯಂತ ಆ ರೂಲ್ಸ್ಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವೆಷ್ಟು ನೆಮ್ಮದಿಯಿಂದ ಬದುಕಬಹುದು. ನಮ್ಮ ಜೀವನದಲ್ಲಿ ಆಸ್ಪತ್ರೆಗೆ ಖರ್ಚು ಮಾಡ್ತಕ್ಕಂಥ ಲಕ್ಷಾಂತರ ರೂಪಾಯಿಗಳನ್ನ ಉಳಿಸಿ ನಾವು 100 ವರ್ಷ ನಮ್ಮ ಕುಟುಂಬದ ಜೊತೆಗೆ ಸರಿಯಾಗಿ ಬದುಕಬಹುದು. ಇಲ್ಲಾಂದರೆ ಅಪಮೃತ್ಯುವಿಗೆ ಕಾರಣವಾಗಿ ಈ ಒಂದು ಜೀವನವನ್ನು ಅರ್ಧಕ್ಕೆ ನಾವೇನು ಮಾಡಬೇಕಾಗತ್ತೆ, ಕೊನೆಗೊಳಿಸ್ಬೇಕಾಗತ್ತೆ. ಪುಟ್ಟ ಮಕ್ಕಳನ್ನು ಬಿಟ್ಟು ತಂದೆ ತಾಯಿ ಸಾಯೋ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಣ್ಣ ಮಕ್ಕಳು ಕೂಡ ಭಯಾನಕ ರೋಗಗಳಿಗೆ ತುತ್ತಾಗಿ ತಂದೆ ತಾಯಿಗಳ ಕೈಯಿಂದ ಕೊಳ್ಳಿ ಹಿಡಿಸ್ಕೊಳ್ತಕ್ಕಂಥ, ಮಣ್ಣು ಹಾಕಿಸ್ಕೊಳ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ. ಇವೆಲ್ಲ ವಿಷಾದನೀಯ. ಅವನ್ನೆಲ್ಲ ಕೇಳಿದ್ರೆ ಒಂಥರ ಎದೆ ಜುಮ್ ಅನ್ನತ್ತೆ, ಬಗಲ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ಮೇಲೆ ಈ ಒಂದು ಹೃದಯ ವಿದ್ರಾವಕ ಘಟನೆಗಳು ಅಂದರೆ ಕುಟುಂಬದಲ್ಲಿ ಏನಂತ ಹೇಳಿದ್ರೆ ಅಕಾಲಿಕ ಮೃತ್ಯು ಆಯಿತು ಅಂದರೆ ಆ ಕುಟುಂಬ ಏನು ಅಂತ ಹೇಳಿದ್ರೆ ಬಹಳ ತೊಂದರೆಗೊಳಗಾಗುತ್ತೆ. ಅದಕ್ಕಾಗಿ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಮಕ್ಕಳು ಇವರೆಲ್ಲ 100 ವರ್ಷ ಆರೋಗ್ಯ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಅನ್ನೋದನ್ನ ಹ್ಯಾಪಿ ಫ್ಯಾಮಿಲಿ ಯೋಗ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ಆ ಒಂದು ಸೂತ್ರಗಳು ನಿಮ್ಗೆ ತಿಳಿಸ್ಕೊಡ್ತೇವೆ. ಆಹಾರ ಪದ್ಧತಿ, ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಇವೆಲ್ಲವನ್ನು ತಿಳಿಸ್ಕೊಡ್ತೇವೆ. ಆಹಾರವೇ ಪರಮೌಷಧ ಆಗಿ ಸಮಯವನ್ನೇ ಹೇಗೆ ಔಷಧಿಯನ್ನಾಗಿ ನಾವು ಸ್ವೀಕರಿಸಬೇಕು, ಸಮಯ ಔಷಧಿ ಆಗಬೇಕು, ಆಹಾರ ಔಷಧಿ ಆಗಬೇಕು, ಜೀವನ ಪದ್ಧತಿ ಔಷಧಿ ಆಗಬೇಕು. ಹೀಗೆ ಔಷಧಿ ಆಯಿತು ಅಂದರೆ ನಾವು ಬೇರೆ ಔಷಧಿಗಳನ್ನ ತೆಗೆದುಕೊಳ್ಳುವ ಅಗತ್ಯತೆ ಅವಶ್ಯಕತೆನೇ ಇರೋದಿಲ್ಲ. ಆ ಒಂದು ಪದ್ಧತಿಯನ್ನ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವೇ ಈ ನಮ್ಮ ಸರಳ ಜೀವನ ಯೋಗ ಶಿಬಿರದ ಒಂದು ಪ್ರಯತ್ನ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ತಾವೆಲ್ಲರೂ ಆ ಶಿಬಿರಕ್ಕೆ ಬರಲೇಬೇಕು ಅನ್ನುವ ವಿನಮ್ರಪೂರ್ಣವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು.